ಒಂದಲ್ಲ ಎರಡು ಕೊಲೆ ಮಾಡಿ ಹಾಯಾಗಿದ್ದ. ಪೊಲೀಸರಿಗೆ ತನ್ನ ಸತ್ಯ ಗೊತ್ತಾಗಲ್ಲ ಅಂತ ಇನ್ನೊಂದು ಮದುವೆಗೆ ರೆಡಿಯಾಗಿದ್ದ. ಹೆಂಡತಿ ಸತ್ತು 2 ತಿಂಗಳಿಗೆ ಅಜೀಜ್ ಅಹಮದ್ ಮದುವೆಗೆ ರೆಡಿಯಾಗಿದ್ದ. ಆದ್ರೆ ಆಕೆ ಬದುಕಿರುವಾಗ ಇನ್ನೊಂದು ಮದುವೆ ಮಾಡ್ಕೋ ನಮ್ಮದೇನೋ ಅಭ್ಯಂತರ ಇಲ್ಲ ಅಂದ್ರು ಹೇಳಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ಮದುವೆ ಆಗಿ 10 ವರ್ಷಗಳಾದ್ರೂ ಮಕ್ಕಳಾಗಿರ್ಲಿಲ್ಲ. ಪರೀಕ್ಷಿಸಿದ ವೈದ್ಯರು ಅಂಜುಮ್ಲಾ ಸಮಸ್ಯೆ ಇಲ್ಲ ಅಂದಿದ್ರು. ಆಕೆಗೆ ಮಕ್ಕಳು ಆಗಲಿಲ್ಲ ಅಂತ ಕೇಸಿ ಸ್ವಲ್ಪ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ ಅಜೀಜ್ ಅಹಮದ್. ಅವಾಗ ಸ್ವಲ್ಪ ಮಾಡ್ಕೋತಾ ಹೀಗೆ ಹೇಳಿದ ಮೇಲೆ ನಾವು ಮತ್ತು ದವಾಖಾನೆಗೆ ತೋರಿಸಿವಿ, ನಮ್ಮ ತಂಗಿಗೆ ತೋರಿಸಿವಿ. ಆಮೇಲೆ ಅವನಿಗೆ ಬಾ ಅಂದರೆ ಅವನು ಅಂದನ ನಾ ಬರಲ್ಲ, ನಾ ಯಾಕೆ ಬರಲಿ, ನಿಂದೆ ಏನೋ ಖರಾಬಿ ಇದೆ, ಅದ್ರ ಸಲುವಾಗಿ ನೀ ಅದು ತಪ್ಪು ತಿದಿಸ್ಕೋ, ನನಗಿಲ್ಲ, ನನಗೇನಾಗಿಲ್ಲ, ನನಗೆ ನಿನ್ನ ಕಡೆಯಿಂದನೇ ಮಕ್ಕಳು ಆಗಲಾಗ್ಯದ ಅಂತ ಕಿಸಿ ಹೇಳ್ತಾ ಇದ್ದ ಅವನು ಹೇಳಿದ ಮಾತ್ರಕ್ಕೆ ಈಕೆ ಒಪ್ಕೊಳ್ಬೇಕು ಅಂತಿಲ್ವಲ್ಲ. ಹೀಗಿದ್ದಾಗ 2ನೇ ಮದುವೆಗೆ ಕನ್ಯೆ ಕೊಡೋರು ಇವನ ಗಂಡಸ್ತನದ ಬಗ್ಗೆ ಇವಳ ಹತ್ರ ಪ್ರಶ್ನಿಸಿದ್ರೆ ಉತ್ತರಿಸೋದು ಹೇಗೆ? ಅಂಜುಮ್ ಅವನದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಇನ್ನೊಂದು ನಿಖಾ ಮಾಡಿಸೋದಕ್ಕೆ ಸುತಾರಾಮ್ ಸಿದ್ಧಳಿರ್ಲಿಲ್ಲ. ಹಾಗಾಗಿ ಇವಳು ಬದುಕಿದ್ದಾಗ ಇನ್ನೊಬ್ಬಳ ಎಂಟ್ರಿ ಅಸಾಧ್ಯ ಅನಿಸಿ ಈತ ಹತ್ಯೆಗೆ ಪ್ಲಾನ್ ಮಾಡ್ಬಿಟ್ನ. ತನಿಖೆ ನಡೀತಿದೆ. ಅದೇನೇ ಇದ್ರೂ ಅನ್ಯಾಯವಾಗಿ ಅತ್ತಿಗೆ ನಾದಿನಿ ಒಟ್ಟೊಟ್ಟಿಗೆ ಹೆಣವಾಗಿ ಹೋಗಿದ್ದು ಆ ದುರಂತವನ್ನ ಕಂಡವರು ಅಜೀಜ್ಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತಿದ್ದಾರೆ. ನೊಂದ ಜನರ ಕಂಪನಿ ಆಗ ಕರಗುತ್ತೇನೋ. ಅನ್ಯಾಯವಾಗಿ ತಮ್ಮವರನ್ನ ಕಳಕೊಂಡವರ ನೋವು ಹಾಗೆಲ್ಲ ಕಡಿಮೆಯಾಗೋದಲ್ಲ. ಟೈಮೇ ಅದಕ್ಕೆ ಸಮಾಧಾನ ಹೇಳಬೇಕು ಅಷ್ಟೇ. ಇದು ಇವತ್ತಿನ FIR. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.